ನಮಸ್ಕಾರ. ಎಲ್ಲ ವಿದ್ಯಾರ್ಥಿಗಳಿಗೂ ಶುಭವಾಗಲಿ. ನನ್ನ ಹೆಸರು ಸನತ್ ಕುಮಾರ್, ಅರ್ಥಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ದಾಸನೂರು, ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ. ವಿದ್ಯಾರ್ಥಿಗಳೇ, ಸಮಗ್ರ ಅರ್ಥಶಾಸ್ತ್ರದ 2ನೇ ಅಧ್ಯಾಯ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ. ಈ ಅಧ್ಯಾಯದಲ್ಲಿ 2 ಅಂಕದ 13 ಪ್ರಶ್ನೆಗಳಿದೆ. ಈ 13 ಪ್ರಶ್ನೆಗಳಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ 2 ಅಂಕದ 2 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ನಾವು 13 ಪ್ರಶ್ನೆಗಳನ್ನು ಸರಿಯಾಗಿ ತಿಳ್ಕೊಬಿಟ್ರೆ ಆ 2 ಪ್ರಶ್ನೆಗಳ ಯಾವುದನ್ನು ಕೇಳ್ತಾರೆ ಅದಕ್ಕೆ ಉತ್ತರ ಬರೋದು ನಾವು 4 ಅಂಕಗಳನ್ನು ಪಡೆದುಕೊಳ್ಳಬಹುದು. ಈ ವಿಡಿಯೋದಲ್ಲಿ ಈ 13 ಪ್ರಶ್ನೆಗಳಿಗೆ ಉತ್ತರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ. ಸೊ ಒಂದು ಕಡೆಯಿಂದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇದು, 4 ಉತ್ಪಾದನಾಂಗಗಳಾವು, ಅವುಗಳ ಪ್ರತಿಫಲವನ್ನು ಹೆಸರಿಸಿ. 4 ಉತ್ಪಾದನಾಂಗಗಳು. ಮೊದಲನೇದು ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ. ಇದು 4 ಉತ್ಪಾದನಾಂಗಗಳು. ಇವುಗಳಿಗೆ ಪ್ರತಿಫಲ. ಭೂಮಿಗೆ ಗೇಣಿ. ಗೇಣಿ ಅಂದರೆ ಏನು ಅಂದರೆ ಬಾಡಿಗೆ ಅಂತ ಅಷ್ಟೇ, ನಾವು ಅದನ್ನು ಗೇಣಿ ಅಂತ ಕರಿತೀವಿ. ಶ್ರಮಕ್ಕೆ ಕೂಲಿ, ಬಂಡವಾಳಕ್ಕೆ ಬಡ್ಡಿ, ಸಂಘಟನೆಗೆ ಲಾಭ. ನೀವು ಇಷ್ಟನ್ನು ಬರೆದರೆ 2 ಅಂಕಗಳನ್ನು ಪಡ್ಕೊಳ್ಬಹುದು. ನಂತರ 2ನೇ ಪ್ರಶ್ನೆ, ಮಧ್ಯಂತರ ಸರಕುಗಳ ಅರ್ಥವನ್ನು ಒಂದು ಉದಾಹರಣೆಯೊಂದಿಗೆ ವಿವರಿಸಿ. ಉತ್ಪಾದನೆಯಲ್ಲಿ ಬಳಕೆಯಾಗುವ ಕಚ್ಚಾ ಸರಕುಗಳೇ ಮಧ್ಯಂತರ ಸರಕುಗಳಾಗಿವೆ. ಉದಾಹರಣೆ, ಸಕ್ಕರೆ ಉತ್ಪಾದನೆಗೆ ಬಳಸುವ ಕಬ್ಬು ಮಧ್ಯಂತರ ಸರಕಾಗಿದೆ. ಇದನ್ನು ಬರೆದರೆ 2 ಅಂಕ ದೊರೆಯುತ್ತದೆ. ನಂತರ 3ನೇ ಪ್ರಶ್ನೆ, ಅನುಭೋಗಿ ಸರಕುಗಳು ಮತ್ತು ಬಂಡವಾಳ ಸರಕುಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ನಾವು 2 ಭಾಗ ಮಾಡ್ಕೊಳ್ಳೋಣ. ಇಲ್ಲಿ ಅನುಭೋಗಿ ಸರಕುಗಳನ್ನು ಹಾಕೋಣ, ಇಲ್ಲಿ ಬಂಡವಾಳ ಸರಕುಗಳನ್ನು ಹಾಕೋಣ. ಅನುಭೋಗಿ ಸರಕುಗಳು ಈ ಕಡೆ ಬರೆಯೋಣ. ಅನುಭೋಗಿಗಳು ಖರೀದಿಸುತ್ತಾರೆ. ಬಂಡವಾಳ ಸರಕನ್ನು ಉತ್ಪಾದಕರು ಖರೀದಿಸುತ್ತಾರೆ. ಅನುಭೋಗ ಮಾಡುವ ಉದ್ದೇಶದಿಂದ ಖರೀದಿಸುತ್ತಾರೆ. ಈ ಕಡೆ ಉತ್ಪಾದನೆ ಮಾಡುವ ಉದ್ದೇಶದಿಂದ ಖರೀದಿಸುತ್ತಾರೆ. ಅನುಭೋಗಿ ಸರಕುಗಳಲ್ಲಿ ಇವು ಅಂತಿಮ ಸರಕುಗಳಾಗಿವೆ. ಬಂಡವಾಳ ಸರಕುಗಳು ಇವು ಮಧ್ಯಂತರ ಸರಕುಗಳಾಗಿವೆ. ಉದಾಹರಣೆ ಆಹಾರ ಬರೆಯೋಣ. ಇಲ್ಲಿ ಬಂಡವಾಳ ಸರಕಿಗೆ ಉದಾಹರಣೆ ಯಂತ್ರಗಳು ಅಂತ ಬರೆಯೋಣ. ಇದಕ್ಕೆ ನಿಮಗೆ 2 ಅಂಕಗಳು ಪೂರ್ಣವಾಗಿ ದೊರೆಯುತ್ತದೆ. ನಂತರ 4ನೇ ಪ್ರಶ್ನೆ, ದಾಸ್ತಾನು ಮತ್ತು ಹರಿವಿನ ನಡುವಿನ ವ್ಯತ್ಯಾಸವನ್ನು ಗುರುತಿಸಿ. ಉದಾಹರಣೆಯನ್ನು ನೀಡಿ. ಅಂದರೆ ವ್ಯತ್ಯಾಸನೂ ತಿಳಿಸ್ಬೇಕು ಮತ್ತು ಉದಾಹರಣೆಯನ್ನು ಹೇಳಬೇಕು. ಈಗ ದಾಸ್ತಾನು ಅಂದರೆ ಏನು ಅಂತ ನೋಡೋಣ. ದಾಸ್ತಾನು ಸ್ಟಾಕ್ ಅಂತ ಒಂದು ನಿರ್ದಿಷ್ಟ ಕಾಲಘಟ್ಟದ ಸಂಗ್ರಹಣೆಯಾಗಿದೆ. ಇದು ಸ್ಥಿರಾತ್ಮಕ ಪರಿಕಲ್ಪನೆಯಾಗಿದೆ. ಉದಾಹರಣೆ, 2021ರಲ್ಲಿ ಒಂದು ಉದ್ಯಮದ ಯಂತ್ರಗಳ ಸಂಖ್ಯೆ. ಇದನ್ನು ಸ್ಟಾಕ್, ದಾಸ್ತಾನು ಅಂತ ಕರಿತೀವಿ. ಹಾಗೆ ಮತ್ತೊಂದು ಹರಿವು. ಹರಿವು ಅಂದರೆ ಫ್ಲೋ ಅಂತ ಕರಿತೀವಿ. ಒಂದು ನಿರ್ದಿಷ್ಟ ಸಮಯದ ಪರಿಕಲ್ಪನೆಯಾಗಿದೆ ಮತ್ತು ಇದು ಚಲನಾತ್ಮಕ ಪರಿಕಲ್ಪನೆಯಾಗಿದೆ. ಉದಾಹರಣೆ, 2021ರಿಂದ 2022ರ ತನಕ ಯಂತ್ರಗಳ ಬದಲಾವಣೆ. ಇದು ನಿರಂತರವಾಗಿ ಬದಲಾವಣೆಯಾಗುತ್ತಿರುತ್ತದೆ. ಇಷ್ಟನ್ನು ಉತ್ತರ ಬರೆದರೆ ನಿಮಗೆ 2 ಅಂಕಗಳು ದೊರೆಯುತ್ತದೆ. ನಂತರ 5ನೇ ಪ್ರಶ್ನೆ, GDP ಮಾಪನದ 3 ವಿಧಾನಗಳನ್ನು ತಿಳಿಸಿ. ಯಾವುದು 3 ವಿಧಾನ? ಆದಾಯ ವಿಧಾನ, ವೆಚ್ಚ ವಿಧಾನ, ಉತ್ಪನ್ನ ವಿಧಾನ. ಇಷ್ಟು ಬರೆದರೆ ಸಾಕು. ನಂತರ 6ನೇ ಪ್ರಶ್ನೆ, ತಪಶೀಲು ಪಟ್ಟಿಯ ಶೇಖರಣೆ ಮತ್ತು ಕುಸಿತದ ಅರ್ಥ ನೀಡಿ. ವಿದ್ಯಾರ್ಥಿಗಳು ಸ್ವಲ್ಪ ವಿವರಣೆ ಕೊಡೋಣ. ತಪಶೀಲು ಪಟ್ಟಿ ಅಂದರೆ ಏನು? ಉತ್ಪಾದನೆಯಾಗಿ ಮಾರಾಟ ಆಗದೆ ಉಳ್ಕೊಂಡಿರೋದು ತಪಶೀಲು ಪಟ್ಟಿ ಅಷ್ಟೇ. ಯಾವುದೇ ಸರಕುಗಳು ಉತ್ಪಾದನೆಯಾಗಿ ಮಾರಾಟ ಆಗದೆ ಉಳ್ಕೊಂಡ್ರೆ ತಪಶೀಲು ಪಟ್ಟಿ. ಇದರ ಶೇಖರಣೆ ಅಂದರೆ ಇದು ಹೆಚ್ಚಾಗುವಂಥದ್ದು. ಇದರ ಕುಸಿತ ಅಂದರೆ ಕಡಿಮೆ ಆಗುವಂಥದ್ದು. ಇದರ ಅರ್ಥ ನೀಡಿ ಅನ್ನುವಂಥದ್ದು ಪ್ರಶ್ನೆ. ಏನಂತ ಉತ್ತರ ಬರೀಬೇಕು? ಮೊದಲನೇದು ಶೇಖರಣೆ ಅಂತ ಬರೆಯೋಣ. ಶೇಖರಣೆಗೆ ಏನಂತ ಎಕ್ಸ್ಪ್ಲನೇಷನ್ ಕೊಡ್ತೀರಾ? ತಪಶೀಲು ಪಟ್ಟಿಯ ಸರಕುಗಳ ಸಂಗ್ರಹದ ಪ್ರಮಾಣ ಉದ್ದೇಶಪೂರ್ವಕವಾಗಿ ಅಥವಾ ಅನಿರೀಕ್ಷಿತವಾಗಿ ಹೆಚ್ಚಳವಾಗುವುದೇ ಶೇಖರಣೆಯಾಗಿದೆ. ನಂತರ ಕುಸಿತ. ಅದೇ ಥರ ಉತ್ತರ ಬರಲಿ. ತಪಶೀಲು ಪಟ್ಟಿಯಲ್ಲ ಸರಕುಗಳ ಸಂಗ್ರಹದ ಪ್ರಮಾಣ ಉದ್ದೇಶಪೂರ್ವಕವಾಗಿ ಅಥವಾ ಅನಿರೀಕ್ಷಿತವಾಗಿ ಕಡಿಮೆಯಾಗುವುದೇ ಕುಸಿತ. ಇಷ್ಟು ಬರೆದರೆ 2 ಅಂಕಗಳು ದೊರೆಯುತ್ತದೆ. ನಂತರ ನಾವು 7ನೇ ಪ್ರಶ್ನೆ ಏನು ಅಂತ ನೋಡೋಣ.
ಮೂಲ ಬೆಲೆಗಳಲ್ಲಿ ಮತ್ತು ಮಾರುಕಟ್ಟೆ ಬೆಲೆಗಳಲ್ಲಿ ಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ಅದಕ್ಕೆ ಫಸ್ಟ್ ಬರೆಯೋಣ, ಮೂಲ ಬೆಲೆಗಳಲ್ಲಿ GVA ಹಾಗಂದ್ರೆ ಏನು ಅಂತ ಬರೆಯೋಣ. ಇದು ಉತ್ಪಾದಕರಿಗೆ ಸಿಗುವ ಬೆಲೆಯಾಗಿದೆ. ಇದರಲ್ಲಿ ಉತ್ಪಾದನಾ ತೆರಿಗೆ ಇರುತ್ತದೆ ಮತ್ತು ಅನುದಾನಗಳು ಸೇರಿರುತ್ತವೆ. ಉದಾಹರಣೆ ಆಸ್ತಿ ತೆರಿಗೆ. ನಂತರ ಎರಡನೇ ಅಂಶ, ಮಾರುಕಟ್ಟೆ ಬೆಲೆಗಳಲ್ಲಿ GVA ಹಂಗಂದ್ರೆ ಏನು ಅಂತ. ಇದು ಮಾರುಕಟ್ಟೆಯಲ್ಲಿ ಗ್ರಾಹಕರು ಕೊಡುವ ಬೆಲೆಯಾಗಿದೆ. ಇದರಲ್ಲಿ ಉತ್ಪನ್ನ ತೆರಿಗೆ ಸೇರಿರುತ್ತದೆ. ಉದಾಹರಣೆ GST. ತುಂಬ ಕನ್ಫ್ಯೂಸ್ ಮಾಡ್ಕೊಬಿಡಿ ವಿದ್ಯಾರ್ಥಿಗಳೇ. ಮೊದಲನೇದು ಉತ್ಪಾದಕರಿಗೆ ಸಿಗುವ ಬೆಲೆ, ಎರಡನೇದು ಮಾರುಕಟ್ಟೆಯಲ್ಲಿ ಗ್ರಾಹಕರು ಕೊಡುವ ಬೆಲೆ. ಮೊದಲನೇದರಲ್ಲಿ ಉತ್ಪಾದನಾ ತೆರಿಗೆ ಇರುತ್ತೆ, ಎರಡನೇದರಲ್ಲಿ ಉತ್ಪನ್ನ ತೆರಿಗೆ ಇರುತ್ತೆ. ಮೊದಲನೇದು ಉದಾಹರಣೆ ಆಸ್ತಿ ತೆರಿಗೆ ಆಗಿದೆ, ಎರಡನೇದು GST ಆಗಿರುತ್ತದೆ. ನಂತರ ನಾವು 8ನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. GDP-MP ಮತ್ತು GDP-FC ಇದರ ಸೂತ್ರವನ್ನು ಬರೆಯಿರಿ ಅಂತ. GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, MP ಅಂದರೆ ಮಾರುಕಟ್ಟೆ ಬೆಲೆಗಳಲ್ಲಿ GDP, FC ಅಂದರೆ ಫ್ಯಾಕ್ಟರ್ ಕಾಸ್ಟ್ ಉತ್ಪಾದನಾ ವೆಚ್ಚದಲ್ಲಿ GDP. ಇದ್ರ ಸೂತ್ರ ಬರೀರಿ ಅಂತ. ಇದಕ್ಕೇನು ಬರೀತೀರಿ ಸೂತ್ರ? C+I+G+X-M ಇಷ್ಟು ಬರೆದ್ರೆ ಸಾಕು. ಈಗ GDP-FC ಇದಕ್ಕೆ ಸೂತ್ರ ಬರೀರಿ ಅಂದರೆ GDP-MP ಮೈನಸ್ ನಿವ್ವಳ ಪರೋಕ್ಷ ತೆರಿಗೆ ಇಷ್ಟು ಬರೆದ್ರೆ ಸಾಕು. ಈ ಎರಡು ಲೈನ್ಗಳನ್ನು ಬರೆದ್ರೆ 2 ಅಂಕಗಳು ದೊರೆಯುತ್ತದೆ. ನಂತರ ವಿದ್ಯಾರ್ಥಿಗಳೇ, ಯಾವ ಪ್ರಶ್ನೆ ಅನ್ನೋದಾದರೆ ಪ್ರಶ್ನೆ ಸಂಖ್ಯೆ 9, ವರ್ಗಾವಣೆ ಪಾವತಿ ಎಂದರೇನು? ಉದಾಹರಣೆ ಕೊಡಿ. ಉತ್ತರ, ಉದ್ಯಮದಿಂದ ಮತ್ತು ಸರ್ಕಾರದಿಂದ ವ್ಯಕ್ತಿಗಳಿಗೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ವರ್ಗಾವಣೆಯಾಗುವ ಹಣವೇ ವರ್ಗಾವಣೆ ಪಾವತಿಗಳು. ಉದಾಹರಣೆ ವೃದ್ಧಾಪ್ಯ ವೇತನ, ಪಿಂಚಣಿ, ವಿಧವಾ ವೇತನ ಮುಂತಾದವು. ಇದಕ್ಕೆ 2 ಅಂಕ ದೊರೆಯುತ್ತದೆ. ನಂತರ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ 10, ನಾಮಮಾತ್ರ ಮತ್ತು ನೈಜ GDPಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ. ಈಗ ಮೊದಲು ನಾಮಮಾತ್ರ GDP ಇದಕ್ಕೆ ಎಕ್ಸ್ಪ್ಲನೇಷನ್ ಬರೆಯೋಣ. ವ್ಯತ್ಯಾಸನ ಏನು? ಚಾಲ್ತಿ ಅಂದರೆ ಪ್ರಸ್ತುತ ವರ್ಷದ ಬೆಲೆಗಳಲ್ಲಿ GDPಯನ್ನು ಕಂಡುಹಿಡಿಯುವುದೇ ನಾಮಮಾತ್ರ GDP. ನಂತರ ನೈಜ GDP ಹಾಗಂದ್ರೆ ಏನು? ಆಧಾರ ವರ್ಷದ ಬೆಲೆಗಳಲ್ಲಿ GDPಯನ್ನು ಕಂಡುಹಿಡಿಯುವುದೇ ನೈಜ GDP. ಇಷ್ಟು ಬರೆದ್ರೆ 2 ಅಂಕಗಳು ದೊರೆಯುತ್ತದೆ. ನಂತರ 11ನೇ ಪ್ರಶ್ನೆ, ನೈಜ GDP 300 ಆಗಿದೆ. ನಾಮಮಾತ್ರ GDP 330 ಆಗಿದೆ. ಹೀಗಿರುವಾಗ GDP ಅನಪ್ರಸರಣವನ್ನು ಕಂಡುಹಿಡಿಯಿರಿ. ಅದಕ್ಕೆ ಒಂದು ಸೂತ್ರ ಇದೆ. ಆ ಸೂತ್ರವನ್ನು ತಿಳ್ಕೊಂಡ್ರೆ ನಾವು ಈ ಲೆಕ್ಕವನ್ನು ಮಾಡ್ಬೋದು. ಏನು ಸೂತ್ರ? GDP ಅನಪ್ರಸರಣ ಈಕ್ವಲ್ಸ್ ನಾಮಮಾತ್ರ GDP ಡಿವೈಡೆಡ್ ಬೈ ನೈಜ GDP ಇಂಟು 100. ಈ ಸೂತ್ರವನ್ನು ಬರೆದ್ರೆ ವಿದ್ಯಾರ್ಥಿಗಳು ಈ ಬರೆದ ಉತ್ತರವನ್ನು ನಾವು ಬರೆದ್ರೆ ಉತ್ತರ 2 ಅಂಕಕ್ಕೆ 2 ಅಂಕ ದೊರೆಯುತ್ತದೆ. ಏನು ಸರ್ ಬರೆಯೋದು? ಈಗ ನೋಡಿ, ನಾಮಮಾತ್ರ GDP ಎಷ್ಟಿದೆ? ನಾಮಮಾತ್ರ GDP 330. ನೈಜ GDP ಎಷ್ಟಿದೆ? 300 ಇಂಟು 100. ಈ ಲೆಕ್ಕವನ್ನು ಮಾಡಿ ನಿಮಗೆ ಕ್ಯಾಲ್ಸಿನಲ್ಲಿ ಎಷ್ಟು ಉತ್ತರ ಬರುತ್ತೆ ಅಂದರೆ 110. ವಿದ್ಯಾರ್ಥಿಗಳೇ ನೆನಪಿರಲಿ, ಈ ಅಂಕಿ ಅಂಶಗಳು ಬದಲಾವಣೆಯಾಗುತ್ತೆ. ನೀವು ಈ ಸೂತ್ರವನ್ನು ನೆನಪಿಟ್ಕೊಂಡ್ರೆ ಮೇಲ್ಗಡೆ ನಾಮಮಾತ್ರ GDP ಅಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಬರೀರಿ. ನೈಜ GDP ಕೆಳಗಡೆ ಇಂಟು 100 ಅಂತ ಕ್ಯಾಲ್ಸಿನಲ್ಲಿ ನೋಡಿದ್ರೆ ನಿಮಗೆ ಉತ್ತರ ಸಿಗುತ್ತೆ. ಸೊ ಇದೇ ಉತ್ತರ ಬರಬೇಕು ಅಂತ ಏನಿಲ್ಲ. ಈ ಅಂಕಿ ಅಂಶಗಳು ಬದಲಾವಣೆಯಾದಂತೆ ಉತ್ತರ ಏನಾಗುತ್ತೆ? ಬದಲಾವಣೆಯಾಗುತ್ತೆ. ಇದಕ್ಕೆ 2 ಅಂಕಗಳು. ನಂತರ ನಿಮಗೆ 12ನೇ ಪ್ರಶ್ನೆ, ಚಿಲ್ಲರೆ ಬೆಲೆ ಮತ್ತು ಸಗಟು ಬೆಲೆ
ಅರ್ಥವನ್ನು ತಿಳಿಸಿ. ಚಿಲ್ಲರೆ ಬೆಲೆ ಅಂದ್ರೇನು? ಅನುಭೋಗಿಗಳು ಸರಕುಗಳನ್ನು ಖರೀದಿಸುವಾಗ ಕೊಡುವ ಬೆಲೆಯೇ ಚಿಲ್ಲರೆ ಬೆಲೆ. ಸಗಟು ಬೆಲೆ ಅಂದರೆ ಹೋಲ್ಸೇಲ್ ಪ್ರೈಸ್ ಅಂದ್ರೇನು? ಮಾರಾಟಗಾರರು ದೊಡ್ಡ ಪ್ರಮಾಣದಲ್ಲಿ ಸರಕುಗಳನ್ನು ಖರೀದಿಸುವಾಗ ಕೊಡುವ ಬೆಲೆಯೇ ಸಗಟು ಬೆಲೆ. ಕೊನೆಯ ಪ್ರಶ್ನೆ 13ನೇ ಪ್ರಶ್ನೆ, ಬಾಹ್ಯತೆಗಳೆಂದರೆ ಏನೆಂದು ಅರ್ಥೈಸುವಿರಿ? ಇದರ 2 ವಿಧಗಳನ್ನು ತಿಳಿಸಿ. ಒಂದು ಉದ್ಯಮ ಮತ್ತೊಂದು ಉದ್ಯಮಕ್ಕೆ ಅಥವಾ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ಉದ್ದೇಶರಹಿತವಾಗಿ ತನ್ನ ಕ್ರಿಯೆಯಿಂದ ಬೀರುವ ಪರಿಣಾಮಗಳೇ ಬಾಹ್ಯತೆಗಳು. ಇದಕ್ಕೆ 1 ಅಂಕ. ಇದರ ವಿಧಗಳು 2 ವಿಧಗಳು ಬರುತ್ತೆ. ಧನಾತ್ಮಕ ಬಾಹ್ಯತೆ ಮತ್ತೊಂದು ಋಣಾತ್ಮಕ ಬಾಹ್ಯತೆ. ವಿದ್ಯಾರ್ಥಿಗಳೇ, ಈ 13 ಪ್ರಶ್ನೆಗಳನ್ನು ಸರಿಯಾಗಿ ತಿಳ್ಕೊಳ್ಳಿ. 2 ಪ್ರಶ್ನೆಗಳನ್ನು ಕೇಳ್ತಾರೆ, ನೀವು 2ಕ್ಕೆ 2 ಉತ್ತರವನ್ನು ಸರಿಯಾಗಿ ಬರೆದರೆ 4 ಅಂಕಗಳು ದೊರೆಯುತ್ತದೆ. ವಿದ್ಯಾರ್ಥಿಗಳೇ, ನಿಮಗೆಲ್ಲ ಶುಭವಾಗಲಿ. ಧನ್ಯವಾದಗಳು.